ಇದೇ ವರ್ಷದ ಜುಲೈನಲ್ಲಿ ನಡೆಯಲಿದೆ ಜಿಬಿಎ ಎಲೆಕ್ಷನ್. ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಜುಲೈನಲ್ಲಿ ಚುನಾವಣೆ. ರಾಜ್ಯ ಚುನಾವಣಾ ಆಯೋಗದಿಂದ ಅಂತಿಮ ಹಂತದ ಪರಿಶೀಲನೆ. ಈ ಕುರಿತು ಮತ್ತೊಂದು ಬಾರಿ ಸಭೆ ನಡೆಸುವುದಕ್ಕೆ ತೀರ್ಮಾನ. ಜಿಬಿಎ ಆಡಳಿತ ವರ್ಗ, ಪೊಲೀಸು, ಅಬಕಾರಿ, ಸಾರಿಗೆ ಇಲಾಖೆ ಜೊತೆ ಸಭೆಯ ಬಳಿಕ ಅಧಿಕೃತವಾಗಿ ಚುನಾವಣಾ ದಿನಾಂಕ ಘೋಷಣೆ. ಟಿವಿ5ಗೆ ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿ ಅಮರೇಶ್ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಿ ಫಲಿತಾಂಶ ನೀಡಬೇಕಿದೆ. ಇದಕ್ಕೆ ನಿಯಮಗಳ ಪ್ರಕಾರ ಕನಿಷ್ಠ 45 ದಿನಗಳು ಬೇಕಿದೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಈಗಲೂ ಕೂಡ ಅವಕಾಶ ಇದೆ. SIRಗೂ ಕೂಡ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪರಿಷ್ಕರಣೆ ನಿರಂತರ ಪ್ರಕ್ರಿಯೆ. ಜಿಬಿಎ ಚುನಾವಣೆಗೆ SIR ಪರಿಗಣಿಸೋಕೆ ಕಷ್ಟ ಸಾಧ್ಯ. ಮುಂಬರುವ ಚುನಾವಣೆಗೆ SIR ಪರಿಗಣಿಸಬಹುದು. ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿ ಅಮರೇಶ್ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇದೇ ವರ್ಷ ಜುಲೈನಲ್ಲಿ ಜಿಬಿಎ ಎಲೆಕ್ಷನ್. ಸುಪ್ರೀಂ ಸೂಚನೆ ಹಿನ್ನೆಲೆಯಲ್ಲಿ ಜುಲೈನಲ್ಲಿ ಚುನಾವಣೆ ಅಂತಂದರೆ ಆಗಸ್ಟ್ 30ರವರೆಗೂ ಇವರು ಸೆಪ್ಟೆಂಬರ್ 30ರವರೆಗೂ ಟೈಮನ್ನು ಕೇಳಿದರು. ಬಟ್ ಆಗಸ್ಟ್ 30 ಅಂತ ಗಡುವನ್ನು ನೀಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಗೆ ತಯಾರಿ ನಡೀತಾ ಇದೆ, ಏನೇನು ಆಗಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನೋಡಿ, ಕನಿಷ್ಠ 45 ದಿನಗಳು ಬೇಕಿದೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಈಗಲೂ ಕೂಡ ಅವಕಾಶ ಇದೆ. ಮತ್ತು SIRಗೂ ಇದಕ್ಕೂ ಸಂಬಂಧನೇ ಇಲ್ಲ. ಪರಿಷ್ಕರಣೆ ನಿರಂತರ ಪ್ರಕ್ರಿಯೆ. ಅದು ಯಾವಾಗಲೂ ನಡೀತಾನೆ ಇರುತ್ತೆ. ಇಷ್ಟು ದಿನದೊಳಗೆ ಮುಗಿದು ಬಿಡುತ್ತೆ, ಆಮೇಲೆ ಸರಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಅಲ್ಲ ಅದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಜಿಬಿಎ ಚುನಾವಣೆಗೆ SIR ಪರಿಗಣಿಸೋದು ಕಷ್ಟ ಸಾಧ್ಯ. ಮುಂಬರುವ ಚುನಾವಣೆಗೆ SIR ಪರಿಗಣಿಸಬಹುದು. ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿ ಅಮರೇಶ್ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ.